ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡ್ಬೋದು ನೀವೀಗ ನಾನು ಒಂದು ಟ್ರಕ್ಕನ್ನು ಮಾಡಿದ್ದೀನಿ, ಮಿನಿ ಟ್ರಕ್ ಫ್ರೆಂಡ್ಸ್. ಇದು ವಿತ್ ಒರಿಜಿನಲ್ ಟ್ರಕ್ ಸೌಂಡ್ ಹೆಂಗೆ ಬರುತ್ತೋ ನಿಮಗೆ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರ ಬರುತ್ತೆ. ನೀವು ನೋಡಿದ್ರಲ್ಲ ಈಗ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಯಾವ ಥರ ಒರಿಜಿನಲ್ ಆಗಿ ಟ್ರಕ್ ಇಂಜಿನ್ ಸ್ಟಾರ್ಟ್ ಸೌಂಡು ಮತ್ತು ಆರನ್ ಆಗ್ಬೋದು ಮತ್ತು ಇಂಜಿನ್ ಸ್ಟಾಪ್ ಸೌಂಡು ಎಲ್ಲ. ಸೊ ಇದು ನಾನು ರಿಮೋಟ್ ಕಂಟ್ರೋಲಲ್ಲಾಗಿ ಮಾಡಿದ್ದೀನಿ ವಿತ್ ಒಂದು ಆಡಿಯೋ ಆ್ಯಂಪ್ಲಿಫೈಯರ್ ಮತ್ತು ಬ್ಲೂಟೂತ್ ಮಾಡ್ಯೂಲ್ನ ಯೂಸ್ ಮಾಡಿಕೊಂಡು ನಮ್ಮ ಫೋನ್ ಥ್ರೂ ನೋಡಿ ಇಲ್ಲಿ ಕಾಣ್ತಿರ್ಬೋದು. ಈ ಫೋನಲ್ಲಿ ಆ್ಯಪ್ ಇದೆ. ಸೊ ನಾನು ಇಲ್ಲಿಗ ಸ್ಟಾರ್ಟ್ ಕೊಡ್ತೀನಿ, ನೋಡಿ ನಿಮಗೆ ಸೌಂಡ್ ಬರ್ಬೋದು. ಸೊ ನೋಡಿ ನಿಮಗೆ ಇಲ್ಲಿ ಸೌಂಡ್ ಬರ್ತಿದೆ. ಸೊ ಇಲ್ಲಿ ನಿಮಗೆ 2 ಟೈಪ್ಸ್ ಆರನ್ ಇದೆ. ನೋಡಿ ಈಗ ಆರನ್ ಹೊಡಿತೀನಿ. ಸೊ ನಿಮಗೆ ಆರನ್ ಬಂತು. ಸೊ ಮತ್ತು ಇನ್ನೊಂದು ಟೈಪ್ ಆರನ್ ಇದೆ ನೋಡಿ. ಸೊ ಇದೊಂಚೂರು ಲಾಂಗ್ ಇದೆ, ನಿಮಗೆ ಒಂಥರ ಟ್ರೈನ್ ಆರನ್ ಬಂದಂಗೆ. ಸೊ ನೀವು ಆ್ಯಸ್ ಇಟ್ ಈಸ್ ಸೇಮ್ ಒಂದು ಬ್ಲೂಟೂತ್ ಸ್ಪೀಕರನ್ನು ನೀವು ಇಲ್ಲಿ ಯೂಸ್ ಮಾಡ್ಕೊಂಡು ಈಸಿಯಾಗಿ ಇದನ್ನು ಮಾಡ್ಬೋದು. ಸೊ ನೋಡಿ ನಿಮಗೆ ಗೊತ್ತಾಯಿತು. ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಸ್ಟಾಪ್ ಅಂತ ಕಾಣ್ತಿದೆಯಲ್ಲ, ಸ್ಟಾಪ್ ಕೊಡ್ತೀನಿ ನೋಡಿ. ಸ್ಟಾಪ್ ಕೊಟ್ಟರೆ ನಮಗೆ ಇಂಜಿನ್ ಆಫ್ ಆಗೋ ಥರ ನಮಗೆ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಸೌಂಡ್ ಬರುತ್ತೆ. ನೋಡಿ ನಿಮಗೆ ಕಾಣ್ಬೋದು ಇಲ್ಲಿ. ಸೊ ಈ ಥರ ನಾನು ಇದನ್ನು ಒಂದು ರಿಮೋಟ್ ಕಂಟ್ರೋಲಿಂದ ಮಾಡಿದ್ದೀನಿ ಫ್ರೆಂಡ್ಸ್. ಇದು 29 ಮೀಟರ್ಸ್ದೊಂದು ಮಿನಿ ಚಿಕ್ಕದು ರಿಮೋಟ್ ಕಂಟ್ರೋಲ್ ಕಾರ್ದು RC ರಿಸೀವರ್ ಮತ್ತು ಟ್ರಾನ್ಸ್ಮಿಟರ್ ಇದು. ಸೊ ನಿಮಗೆ ಕಾಣ್ತಿರ್ಬೋದು. ಸೊ ನಾನು ಇದನ್ನು ಒಂದು ಬಾಕ್ಸ್ ಒಳಗೆ ಫಿಟ್ ಮಾಡಿಕೊಂಡು ಸಮ್ ಪುಷ್ ಬಟನ್ಸನ್ನು ಯೂಸ್ ಮಾಡಿದ್ದೀನಿ. ಕಾಣ್ತಿರ್ಬೋದು ನೋಡಿ, ನಿಮ್ಗೆ ಹಿಂದೆ ಕಾಣುತ್ತೆ, ಎಲ್ಲ ಸರ್ಕ್ಯೂಟ್ ಒಳಗಿದೆ. ಸೊ ನಿಮ್ಗೆ ಇದು ಆ್ಯಂಟಿನಾ ಇದೆ. ಮತ್ತು ನೋಡಿ ನಿಮ್ಗೆ ಇಲ್ಲಿ ಇದೊಂದು ಬಂದು ನಾನು ನಮ್ಮ ಹಳೆ ಒಂದು ಇದು ರಿಮೋಟ್ ಕಂಟ್ರೋಲ್ ಕಾರ್ನ ಫ್ರಂಟ್ ಆ್ಯಕ್ಸಲನ್ನು ಕಟ್ ಮಾಡಿ ಇದಕ್ಕೆ ಜಾಯಿನ್ ಮಾಡಿದ್ದೀನಿ. ಮತ್ತು ಹಿಂದೆ ನಿಮಗೆ ನಾನು ಹೇಳಿದ್ನಲ್ಲ ಆಲ್ರೆಡಿ N20 ಗೇರ್ ಮೋಟರ್ಸನ್ನು ನಾನು ಅನ್ಬಾಕ್ಸಿಂಗ್ ಮಾಡಿ ತೋರಿಸಿದ್ದೆ ನೋಡಿ ನಿಮಗೆ. ಸೊ ಅದರದ್ದು ವೀಲ್ಸ್ ಇದು ನೋಡಿ, ಈಸಿಯಾಗಿ ನಮಗೆ ಫಿಟ್ ಆಗುತ್ತೆ ಇದರೊಳಗೆ. ಡಿ ಶಾಫ್ಟು ನೋಡಿ ಇಲ್ಲಿ ಕಾಣ್ತಿರ್ಬೋದು. 4 ಮೋಟರ್ಸನ್ನು ಸಹ ನಾನು ಇಲ್ಲಿ ಹಾಕಿದ್ದೀನಿ. ಸೊ 4 ಮೋಟರ್ಸನ್ನು ಬೈ ಮಾಡಿದ್ನಲ್ಲ, 4 ಮೋಟರ್ಸ್ ಇದರೊಳಗೆ ಹಾಕಿದ್ದೀನಿ. ಸೊ ಇದು ನಿಮಗೆ 100 RPM, ತುಂಬ ಹೆವಿ ಟಾರ್ಕ್ ಬರುತ್ತೆ ಫ್ರೆಂಡ್ಸ್ ಈ ಟ್ರಕ್ ನಿಮಗೆ. ಸೊ ಈ part 1 ವೀಡಿಯೋ ಫ್ರೆಂಡ್ಸ್ ಇದು. ನೆಕ್ಸ್ಟ್ ಟೈಮ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಇದನ್ನು ಹೋಲ್ ಮೇಲೆ ಬಾಡಿಯನ್ನು ಮಾಡಿ ತೋರಿಸ್ತೀನಿ. ಇದು ಜಸ್ಟ್ ಚಾಸಿಸ್ ಮಾತ್ರ. ಸೊ ನಿಮಗೆ ಇಲ್ಲಿ ನೋಡಿದ್ರೆ ಕಾಣಿದ್ರೆ ಫಸ್ಟು. ಸೊ ಜಸ್ಟ್ ನೋಡಿ ಇಲ್ಲಿ ನಿಮಗೆ ಇದು ಕಾಣ್ತಿದೆಯಲ್ಲ, ಇದೇ ಬಂದು ಅದು ರಿಮೋಟ್ ಕಂಟ್ರೋಲ್ನ ರಿಸೀವರ್. ಇದು ಇದರೊಳಗೆ ಟ್ರಾನ್ಸ್ಮಿಟರ್ ಇದೆ, ಇದು ರಿಸೀವರು ಫ್ರೆಂಡ್ಸ್. ಮತ್ತು ಇಲ್ಲೊಂದು ನಾನು 8 ohmsನ 0.5 ವ್ಯಾಟ್ಸ್ನ ಒಂದು ಮಿನಿ ಸ್ಪೀಕರನ್ನು ಹಾಕಿದ್ದೀನಿ ನಿಮಗೆ. ಮತ್ತು ನೋಡಿ ನಿಮಗೆ ಕಾಣ್ಬೋದು. ಮತ್ತು ಇಲ್ಲಿ ನೋಡಿ ಒಂದು ಆಡಿಯೋ ಆ್ಯಂಪ್ಲಿಫೈಯರು ಮತ್ತು ಒಂದು ಚಿಕ್ಕದು ಬ್ಲೂಟೂತ್ ಆ್ಯಂಪ್ಲಿಫೈಯರನ್ನು ನಾನು ಹಾಕ್ಕೊಂಡಿದ್ದೀನಿ. ಸೊ ನಮ್ಮ ಮೊಬೈಲಿಂದ ಥ್ರೂ ಬ್ಲೂಟೂತ್ ನಾವು ಈಸಿಯಾಗಿ ಕನೆಕ್ಟ್ ಮಾಡ್ಬೋದು. ಸೊ ನೋಡಿ ಈಗ ನಮ್ಮ ಮೊಬೈಲಲ್ಲಿ ಫಸ್ಟು ಬ್ಲೂಟೂತನ್ನು ಓಪನ್ ಮಾಡಿ. ಸೊ ನೋಡಿದ್ರೆ ನೋಡಿ ಇಲ್ಲಿ ಆಲ್ರೆಡಿ ಕನೆಕ್ಟ್ ಆಗಿದೆ ಇದಕ್ಕೆ. ಸೊ ಆ ಥರ ನೀವು ಇದನ್ನು ಕನೆಕ್ಟ್ ಮಾಡ್ಕೊಬೋದು. ಜಸ್ಟ್ ಆ್ಯಸ್ ಇಟ್ ಈಸ್ ಇದು ನಿಮಗೆ ಬ್ಲೂಟೂತ್ ಸ್ಪೀಕರ್ ಥರ ವರ್ಕ್ ಆಗುತ್ತೆ ಅಷ್ಟೇ. ಸೊ ನಾನು ಈ ಥರ ಒಂದು ಸಿಂಪಲ್ಲಾಗಿ ಒಂದು ಈಸಿ ಮೆಥಡಲ್ಲಿ ನಮಗೆ ವಿತ್ ಸೌಂಡ್ ಟ್ರಕ್ ಸೌಂಡ್ ಅನ್ನೋದು ಬರೋ ಥರ ನಾನು ಇದರಲ್ಲಿ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಈ ವಿಡಿಯೋಗೆ ನಿಮಗೊಂದು ಲೈಕ್ ಕೊಡೋದಲ್ಲಿ ಏನು ಅಭ್ಯಂತರ ಇರಲ್ಲ ಅನಿಸುತ್ತೆ. ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ಸೊ ನಮ್ಮ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ part 2 ವೀಡಿಯೋನ ನಾನು ಆ್ಯಸ್ ಇಟ್ ಈಸ್ ಎಷ್ಟು ಬೇಗ ಚಾನ್ಸ್ ಆದರೆ ಅಷ್ಟು ಬೇಗ ನಾನು ಬಿಡ್ತೀನಿ. ಸೊ ಅಲ್ಲಿವರೆಗೂ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಲಾಸ್ಟಿಗೆ ನಿಮಗೊಂದು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳೋದು ಮರಿಬೇಡಿ. ಮತ್ತು ನಿಮ್ಗೆ ಇಲ್ಲಿ ಸಬ್ಸ್ಕ್ರೈಬ್ನ ಲೋಗೋ ಬರುತ್ತೆ, ಅಲ್ಲಿ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆ್ಯಸ್ ಇಟ್ ಈಸ್ ನಮ್ಮ ಚಾನಲ್ ಅನ್ನೋದು ಆಟೋಮೆಟಿಕ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಥ್ಯಾಂಕ್ ಯು. Do subscribe and press bell icon to get instant notification for more videos.